ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿಯ ಎನ್ಐಸಿಯು ಕಾರ್ಯಕರ್ತರು ಇವತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನಿವಾಸದ ಬಳಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಆದರೆ ಅದರ ತಡೆಯುವಲ್ಲಿ ದೆಹಲಿ ಪೊಲೀಸರು ಮತ್ತು ಕೇಂದ್ರ ಮೀಸಲು ಪಡೆ ಈಗಾಗಲೇ ಯಶಸ್ವಿಯಾಗಿರುವಂತದ್ದು ತಾವಿಲ್ಲಿ ಗಮನಿಸಬಹುದು. ಸೌತ್ ಅವೆನ್ಯೂ ಮಾರ್ಗದಲ್ಲಿ ಇರುವಂತಹ ಜೊತೆಗೆ ಕುಶಕ್ ರೋಡ್ ಸಂಗಮವಾಗುವಂತಹ ದಾರಿಯಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ನಿವಾಸ ಇದೆ. ಅಲ್ಲಿ ತಲುಪುವ ಮುಂಚಿತವಾಗಿ ಅವರೆಲ್ಲರನ್ನು ಕೂಡ ಕಾರ್ಯಕರ್ತರನ್ನು ಬಂಧಿಸುವಂತ ಕೆಲಸವನ್ನ ದೆಹಲಿ ಪೊಲೀಸರು ಮಾಡಿದ್ರು. ಆದ್ರೆ ಪ್ರತಿಭಟನೆ ಸಂದರ್ಭದಲ್ಲಿ ತಾವಿಲ್ಲಿ ಗಮನಿಸಬಹುದು, ಮೋದಿ ಸರ್ಕಾರ ನೀಟ್ ಪ್ರಶ್ನೆ ಪತ್ರಿಕೆಗಳನ್ನ ದುಡ್ಡಿಗೆ ಎಷ್ಟರ ಮಟ್ಟಿಗೆ ಸೇಲ್ ಮಾಡಿದೆ ಅನ್ನುವಂತ ಮುಖಾಂತರವಾಗಿ 50 ರೂಪಾಯಿ, 100 ರೂಪಾಯಿ, 500 ರೂಪಾಯಿ, 20 ರೂಪಾಯಿ ಹೀಗೆ ಮುಖಬೆಲೆಯುಳ್ಳಂತಹ ನೋಟುಗಳನ್ನ ರಸ್ತೆಗೆ ಎಸೆಯುವ ಮೂಲಕವಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಮೋದಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ಎಷ್ಟರ ಮಟ್ಟಿಗೆ ತಾಂಡವಾಡ್ತಿದೆ ಅನ್ನುವಂತ ಒಂದು ಆರೋಪಗಳನ್ನ ರಸ್ತೆಯಲ್ಲಿ ನಕಲಿ ನೋಟುಗಳನ್ನ ಎಸೆಯುವ ಮೂಲಕವಾಗಿ ಆರೋಪ ಮಾಡಿ ಇದೀಗ ಇಬ್ಬರು, ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ, ಮತ್ತೊಂದು ಕಡೆಗೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಇಬ್ಬರ ರಾಜೀನಾಮೆಯನ್ನು ಕೂಡ ಈಗಾಗಲೇ ಒತ್ತಾಯಿಸಿರುವಂತಹ ಘಟನೆ ದೆಹಲಿಯ ಸೌತ್ ಅವೆನ್ಯೂ ರಸ್ತೆಯಲ್ಲಿ ನಡೆದಿರುವಂತದ್ದು. ಪ್ರತಿಭಟನೆಗೆ ಬಂದಿದ್ದಂತಹ ಬಹುತೇಕ 250ರಿಂದ 300 ಜನ ಕಾಂಗ್ರೆಸ್ ಎನ್ಐಸಿನ ಕಾರ್ಯಕರ್ತರನ್ನ ತಮ್ಮ ವಶಕ್ಕೆ ಪೊಲೀಸರಿಗಾಗಲೇ ಪಡೆದುಕೊಂಡಿರುವಂತದ್ದು. ಅವರೆಲ್ಲರೂ ಕೂಡ ಬಂಧಿಸಿ ಪ್ರತಿಭಟನೆಯನ್ನ ತಡೆಯುವಂತ ಕೆಲಸ ದೆಹಲಿ ಪೊಲೀಸರಿಂದ ಆಗಿದೆ. ಆದ್ರೆ ರಸ್ತೆ ಇದ್ದಕ್ಕೂ ಕೂಡ ತಾವು ಗಮನಿಸಬಹುದು, ಪ್ರತಿಭಟನೆಯಲ್ಲಿ ಮೋದಿ ಸರ್ಕಾರದ ವಿರುದ್ಧ ಹೇಗೆ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಮೋದಿ ಸರ್ಕಾರ ಚೆಲ್ಲಾಟವನ್ನ ಆಡ್ತಾ ಇದೆ, ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ತೋರಿಸುವಂತಹ ಪ್ರಯತ್ನವನ್ನ ಇಲ್ಲಿರುವಂತಹ ಅಂದ್ರೆ ಬಂದಿದ್ದಂತಹ ಪ್ರತಿಭಟನಾಕಾರರು ಎನ್ಐಸಿ ಕಾರ್ಯಕರ್ತರು ಮಾಡಿದ್ರು. 50 ರೂಪಾಯಿ, 20 ರೂಪಾಯಿ, 100 ರೂಪಾಯಿ, 500 ರೂಪಾಯಿ ಬೆಲೆಯುಳ್ಳಂತಹ ಮುಖಬೆಲೆಯ ನೋಟುಗಳೆಲ್ಲವನ್ನು ಕೂಡ ರಸ್ತೆಗೆ ಚೆಲ್ಲಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹ ಘಟನೆ ನಡೆದಿರುವಂತದ್ದು. ನವದೆಹಲಿಯಿಂದ ರಾಕೇಶ್ ಜೊತೆ ಸಂತೋಷ ಸಳ್ಳಿ.